ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯದೆಲ್ಲೆಡೆ ಈಗ ಬಾಗಲಕೋಟೆ ಚುನಾವಣೆ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಚುನಾವಣೆಯ ಕಾವು ಕಗ್ಗಂಟು ಚರ್ಚೆ ಇದೇ ಮುಂದುವರಿತಾ ಇದೆ. ಆದರೆ ಅಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಉಂಟಾಗಿರ್ತಕ್ಕಂಥ ಒಂದು ಸಮಸ್ಯೆ ಇದೆಯಲ್ಲ, ಇವತ್ತಿಗೂ ಈ ಕ್ಷಣಕ್ಕೂ ಬಗೆಹರಿದಿಲ್ಲ. ಅದು ದಾವಣಗೆರೆಯಲ್ಲಿ ಅತಿ ಹೆಚ್ಚು ಇರತಕ್ಕಂಥ ಅಲ್ಪಸಂಖ್ಯಾತ ಮತದಾರರ ಸಿಡುಕು, ಆಕ್ರೋಶ, ಬಂಡಾಯ ಅದು ಹಿಡಿತಕ್ಕೆ ಸಿಕ್ಕಿಲ್ಲ. ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದ ಹಿಡಿತಕ್ಕೆ ಸಿಕ್ಕಿಲ್ಲ. ಯಾವ ದೊಣ್ಣೆ ನಾಯಕ ಹೋದರೂ ಕೂಡ ಅಲ್ಲಿ ಅಲ್ಪಸಂಖ್ಯಾತರು ಬಗ್ತಾ ಇಲ್ಲ, ಕಾಂಗ್ರೆಸ್ ನಾಯಕರ ಮಾತನ್ನು ಕೇಳ್ತಾ ಇಲ್ಲ. ಎಷ್ಟು ಮೀಟಿಂಗ್ಗಳನ್ನು ಮಾಡಿದ್ರು ಕೂಡ, ಎಷ್ಟು ಜನರನ್ನ ಕರೆದು ಮನವೊಲಿಸಿದ್ರು ಕೂಡ ಛೆ ನಾವು ಈ ಬಾರಿ ಕಾಂಗ್ರೆಸ್ಸಿಗೆ ಪಾಠ ಕಲಿಸಿಯೇ ಸಿದ್ಧ ಅನ್ನುವಂಥ ಒಂದು ಮಾತು, ಆಕ್ರೋಶ ಅಲ್ಪಸಂಖ್ಯಾತ ಮತದಾರರಲ್ಲಿ ಬಂದುಬಿಟ್ಟಿದೆ. ಹಾಗಾದರೆ ಏನಾಗ್ತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ? ಸ್ವತಃ ಸಿದ್ದರಾಮಯ್ಯನವರು ಯಾವ ಕ್ರಮವನ್ನು ಕೈಗೊಂಡಿದ್ದಾರೆ? ಯಾಕೆ ಅಲ್ಪಸಂಖ್ಯಾತರು ಮನವೊಲಿಸ್ತಿಲ್ಲ, ಅವರು ಮನವೊಲಿಕೆ ಮಾಡಲಾಗ್ತಿಲ್ಲ ಅನ್ನುವಂಥ ಒಂದು ಪ್ರಶ್ನೆಗೆ ನಾನಿವತ್ತು ಉತ್ತರವನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರ, ದಾವಣಗೆರೆ ದಕ್ಷಿಣದ ಪ್ರಶ್ನೆಯಾಗಿ ಉಳಿದು ಬಿಟ್ಟಿದೆ. ದಾವಣಗೆರೆ ದಕ್ಷಿಣದ ಅಲ್ಪಸಂಖ್ಯಾತರ ಬಂಡಾಯ, ಆ ಮತದಾರರ ನಾಯಕರ ಆಕ್ರೋಶ ಅದು ಬಂಡಾಯವಾಗಿ ಉಳಿದು ಬಿಟ್ಟಿದೆ. ಶತಾಯಗತಾಯ ಏನೇ ಮಾಡಿದ್ರು ಕೂಡ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕೋಲ್ಲ, ಕಾಂಗ್ರೆಸ್ ವಿರುದ್ಧವಾಗಿ ಅದು ನೋಟಾ ಓಟ್ ಹಾಕಿದ್ರು ಪರವಾಗಿಲ್ಲ, ಯಾವ ಪಕ್ಷಕ್ಕೆ ಸಪೋರ್ಟ್ ಇಲ್ಲದೆ ಇರತಕ್ಕಂಥ ನೋಟಾ ಓಟ್ ಹಾಕಿದ್ರು ಪರವಾಗಿಲ್ಲ, ಕಾಂಗ್ರೆಸ್ಸಿಗೆ ಹಾಕಲ್ಲ. ಶಾಮನೂರು ಶಿವಶಂಕರಪ್ಪನವರ ಫ್ಯಾಮಿಲಿ ರಾಜಕಾರಣಕ್ಕೆ, ಕುಟುಂಬ ರಾಜಕಾರಣಕ್ಕೆ ನಾವು ಈ ಬಾರಿ ಮನ್ನಣೆ ಕೊಡೋದಿಲ್ಲ ಅನ್ನುವಂಥ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡು ಬಿಟ್ಟಿದ್ದಾರೆ ದಾವಣಗೆರೆ ದಕ್ಷಿಣದ ಅಲ್ಪಸಂಖ್ಯಾತ ಮತದಾರರು. ಅದರಲ್ಲಿ ಪ್ರಮುಖವಾಗಿ ಕಾರಣ ಇರತಕ್ಕಂಥದ್ದು ಅಲ್ಲಿನ ಮುಸ್ಲಿಂ ನಾಯಕರಿಗೆ ಒಂದು ಟಿಕೆಟ್ ಅನ್ನು ಕೊಡಬೇಕು ಅನ್ನುವಂಥದ್ದು. ಆದರೆ ಕೊಡಲಾಗಿಲ್ಲ. ಈಗ ಅದು ಪರಿಸ್ಥಿತಿ ತೀರಾ ದೂರಕ್ಕೆ ಬಂದುಬಿಟ್ಟಿದೆ. ಇನ್ನು 3-4 ದಿನಗಳಲ್ಲಿ ಅಲ್ಲಿ ವೋಟಿಂಗ್ ಇರತಕ್ಕಂಥದ್ದು. ಈ ಹಂತದಲ್ಲೂ ಕೂಡ ಅಲ್ಲಿನ ಬಂಡಾಯ ಶಮನವಾಗಿಲ್ಲ. ಸ್ವತಃ ಸಿದ್ದರಾಮಯ್ಯನವರು ಸಾಕಷ್ಟು ಪ್ರಯತ್ನವನ್ನು ಪಟ್ಟರೂ ಕೂಡ, ಡಿ ಕೆ ಶಿವಕುಮಾರ್ ಅವರು DCM ಆಗಿ ಸಾಕಷ್ಟು ಪ್ರಯತ್ನಗಳನ್ನು ಪಟ್ಟರೂ ಕೂಡ ಅಲ್ಲಿ ಅಲ್ಪಸಂಖ್ಯಾತರ ಬಂಡಾಯ ಶಮನ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಈಗಲೂ ಕೂಡ ಕಣದಲ್ಲಿ ಸುಮಾರು 10ರಿಂದ 12 ಜನ ಅಲ್ಪಸಂಖ್ಯಾತ ಬಂಡಾಯ ಅಭ್ಯರ್ಥಿಗಳು ಇರತಕ್ಕಂಥದ್ದು ಕಾಂಗ್ರೆಸ್ಗೆ ನಿದ್ದೆಗೆಡಿಸಿಬಿಟ್ಟಿದೆ. ನೀವು SS ಮಲ್ಲಿಕಾರ್ಜುನ್ ಏನೇ ಮನವೊಲಿಸಿದ್ರು ಕೂಡ, ಜನಗಳ ಎದುರುಗಡೆ, ಮಾಧ್ಯಮದ ಎದುರುಗಡೆ ಸಾದಿಕ್ ಪೈಲ್ವಾನ್ಗೆ ಕಬಾಬ್ ತಿನ್ನಿಸಿದ್ರು ಕೂಡ ಅಲ್ಲಿ ಜನ ನಂಬೋಕೆ ತಯಾರಿಲ್ಲ. ಅಥವಾ ಸಾದಿಕ್ ಪೈಲ್ವಾನ್ ಒಬ್ಬರೇ ಅಲ್ಪಸಂಖ್ಯಾತರ ಪ್ರತಿನಿಧಿ ಅಲ್ಲ ಅನ್ನುವಂಥದ್ದು. ನೋಡಿ, ಈಗ ಅಲ್ಲಿ ಅಬ್ದುಲ್ ಖಾದರ್ ಬಾಷಾ ಅನ್ನುವಂಥವ್ರು, ಅಲ್ಲೂ ಕೂಡ ಕಾಂಗ್ರೆಸ್ ನಾಯಕ, ಅವರು ಈಗ ಬಂಡಾಯ ಎದ್ದಿರ್ತಕ್ಕಂಥದ್ದು. ಅವರು ಕೂಡ ದೊಡ್ಡ ಮಟ್ಟದ ಬಂಡಾಯವಾಗಿ ಪ್ರತಿಸ್ಪರ್ಧಿಯಾಗಿ ಪರಿವರ್ತಿತರಾಗ್ತಿದ್ದಾರೆ. ಸ್ವತಃ ಕಾಂಗ್ರೆಸ್ನಲ್ಲೇ ಇದ್ದಂತಹ ಹಿರಿಯ ನಾಯಕ CM ಇಬ್ರಾಹಿಂ ಬಂದುಬಿಟ್ಟು ಅಬ್ದುಲ್ ಖಾದರ್ ಬಾಷಾ ಅವರನ್ನು ಒಂದು ಸಪೋರ್ಟ್ ಕೊಡ್ತಾ ಇದ್ದಾರೆ. ನಾವು ನಿಮ್ಮ ಬೆಂಬಲಕ್ಕೆ ನಿಂತ್ಕೊಳ್ತೀವಿ, ನೀವು ಯಾವುದೇ ಕಾರಣಕ್ಕೆ ನೀವು ಚುನಾವಣೆಯಿಂದ ಹೊರಗೆ ಹೋಗಬೇಡಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಿದ್ದಾರೆ. ಅವರಿಗೆ ಕೋಡಿಹಳ್ಳಿ ಚಂದ್ರಶೇಖರ್ ಮತ್ತು ದಲಿತ ಸಂಘಟನೆಯ ಮಾರ್ಸಂದ್ರ ಮುನಿಯಪ್ಪ ಇವರೆಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ಗೆ ಮಗ್ಗಲ ಮುಳ್ಳಾಗಿ ಪರಿಣಮಿಸ್ತಾ ಇದೆ. ನೋಡಿ, 3 ದಿನಗಳ ಕಾಲ ಸಿದ್ದರಾಮಯ್ಯನವರು ದಾವಣಗೆರೆಯಲ್ಲಿ ಕ್ಯಾಂಪೇನ್ ಅನ್ನು ಮಾಡಿದ್ರು. ಹಲವಾರು ಅಲ್ಪಸಂಖ್ಯಾತ ನಾಯಕರು, ಮುಖಂಡರೊಂದಿಗೆ ಚರ್ಚೆಯನ್ನು ನಡೆಸಿದ್ರು. ಅವರು ಮನವೊಲಿಸುವಂಥ ಕೆಲಸ ಮಾಡಿದ್ರು. ಆದರೂ 100% ಅಲ್ಪಸಂಖ್ಯಾತ ಮತದಾರರ ಮೇಲೆ ಒಂದು ಹೋಲ್ಡ್ ತೆಗೆದುಕೊಳ್ಳಲಿಕ್ಕೆ ಆಗಿಲ್ಲ. ಈಗಾಗಲೇ 2 ಬಾರಿ ಡಿ ಕೆ ಶಿವಕುಮಾರ್ ಅವರು ಮೀಟಿಂಗನ್ನು ಮಾಡಿದ್ರು. 2 ದಿನ ದಾವಣಗೆರೆಯಲ್ಲಿದ್ದರು. ಅಲ್ಲೂ ಕೂಡ ಅವರನ್ನು ಹೋಲ್ಡಿಗೆ ತೆಗೆದುಕೊಳ್ಳಕ್ಕೆ ಆಗ್ತಾ ಇಲ್ಲ. ಯಾವ ನಾಯಕರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಮಾತಂತೂ ಯಾರು ಕೇಳೋ ಹಾಗೆ ಇಲ್ಲ. ಅತ್ತ ಕಡೆ ಜಮೀರ್ ಅಹಮದ್ ಖಾನ್ ಇನ್ನೂ ದಾವಣಗೆರೆಗೆ ಬಂದಿಲ್ಲ. ಅವರು ಬರುವಂಥ ಪರಿಸ್ಥಿತಿ, ಅವರು ಬರೋವರೆಗೂ ಪರಿಸ್ಥಿತಿ ಇದು ಇನ್ನಷ್ಟು ಹದಗೆಡುವಂಥ ಸಾಧ್ಯತೆ ಇದೆ. ಅತ್ತ ಕಡೆ ಜಮೀರ್ ಅಹಮದ್ ಖಾನ್ಗೆ ಮಲ್ಲಿಕಾರ್ಜುನ್ ಮಾಡಿರ್ತಕ್ಕಂಥ ಅವಮಾನ ಅಲ್ಲಿನ ಅಲ್ಪಸಂಖ್ಯಾತ ಮತದಾರರಿಗೆ ಮತ್ತಷ್ಟು ಒಂದು ರೀತಿಯ ತಾಳ್ಮೆಗೆಡುವಂತೆ ಮಾಡಿದೆ, ಆಕ್ರೋಶ ವ್ಯಕ್ತ ಆಗುವ ಹಾಗೆ ಮಾಡಿಬಿಟ್ಟಿದೆ. ಇದು ಸದ್ಯಕ್ಕೆ ಇರತಕ್ಕಂಥ ದಾವಣಗೆರೆಯ ಪರಿಸ್ಥಿತಿ. ಏನೇ ಮಾಡಿದ್ರು ಅಲ್ಪಸಂಖ್ಯಾತರು ಈಗ ಕಾಂಗ್ರೆಸ್ಗೆ ಪಾಠ ಕಲಿಸೋದಕ್ಕೆ ತಯಾರಾಗಿಬಿಟ್ಟಿದ್ದಾರಾ ಅನ್ನುವಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ಬಾಗಲಕೋಟೆಯಲ್ಲಿ 50-50 ಅನ್ನುವಂಥ ಪರಿಸ್ಥಿತಿ ಇದೆ. ಅಲ್ಲಿರ್ತಕ್ಕಂಥ ಉಮೇಶ್ ಮೇಟಿ, ಕಾಂಗ್ರೆಸ್ನ ಉಮೇಶ್ ಮೇಟಿ ಗೆದ್ದೇ ಬಿಡ್ತಾರೆ ಅನ್ನೋ ಥರದ್ದಿಲ್ಲ. ವೀರಣ್ಣ ಚರಂತಿಮಠ ಗೆಲ್ಲಬಹುದು ಅನ್ನುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ BJP ಅಭ್ಯರ್ಥಿ. ಹಾಗಾಗಿ ಇಲ್ಲಿ ಅಟ್ಲೀಸ್ಟ್ ಬಾಗಲಕೋಟೆ ಸೋತರೂ ಕೂಡ ದಾವಣಗೆರೆ ಗೆಲ್ಲಬಹುದು. ಯಾಕಂದರೆ ಅದು ಶಾಮನೂರು ಫ್ಯಾಮಿಲಿಯ ಒಂದು ರೀತಿಯ ಭದ್ರಕೋಟೆ, ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಅಂದ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಅಥವಾ ಕಾಂಗ್ರೆಸ್ ಪಕ್ಷದವರಿಗೆ ಇಲ್ಲೂ ಕೂಡ ದಾವಣಗೆರೆ ಕ್ಷೇತ್ರವು ಕೂಡ ಕೈಬಿಟ್ಟು ಹೋಗ್ಬಿಡುತ್ತಾ ಅನ್ನುವಂಥ ಒಂದು ಹೆದರಿಕೆ ಹುಟ್ಕೊಂಡು ಬಿಟ್ಟಿದೆ. ಹಾಗಾಗಿ
ಈಗ CM ಮತ್ತು DCM ಇಬ್ಬರು ಕೂಡ ಫೀಲ್ಡಿಗಿಳಿದು ಅಲ್ಪಸಂಖ್ಯಾತ ಮತದಾರರನ್ನ ಬಂಡಾಯ ಶಮನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರತಕ್ಕಂಥದ್ದು ಯಾವುದೇ ಒಂದು ಮಾತು ಕೇಳುವ ಹಂತದಲ್ಲಿ ಇಲ್ಲ. ಇದಕ್ಕೆ ಈಗ BJP ವಿಪಕ್ಷವಾಗಿರ್ತಕ್ಕಂಥ BJP ದೊಡ್ಡ ಮಟ್ಟದ ಹೊಡೆತವನ್ನು ಕೊಡ್ತಾ ಇದೆ. ಅದು ಸಿದ್ಧಾಂತ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಎತ್ತಿ ಹಿಡ್ತಾ ಇದೆ. ನಾಯಕರ ಏನು ವಾಲ್ಮೀಕಿ ಸಮುದಾಯದ ಒಂದು ಹಣವನ್ನು ಈ ಚುನಾವಣೆಗೆ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂಥ ಮಾತನ್ನು ಶ್ರೀರಾಮುಲು ಮತ್ತೆ ಮತ್ತೆ ಪುನರಾವರ್ತನೆ ಮಾಡಿ ಅಲ್ಲಿರ್ತಕ್ಕಂಥ ನಾಯಕ ಮತದಾರರನ್ನ ಕೆರಳಿಸುವಂತೆ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಈಗಾಗಲೇ ಗ್ಯಾರಂಟಿ ಹಣ ಬರದೇ ಇರತಕ್ಕಂಥದ್ದು, ಅದು ಗೃಹಲಕ್ಷ್ಮಿಯು ಸೇರಿದಂತೆ, ಜೊತೆಗೆ ದಲಿತರ ಅಭಿವೃದ್ಧಿ ಹಣ, ದಲಿತ ಅಭಿವೃದ್ಧಿ ನಿಗಮಗಳಿದ್ದಾವಲ್ಲ, ಆ ನಿಗಮಗಳ ಹಣವನ್ನು ಕೂಡ ಈ ಬೈ ಎಲೆಕ್ಷನ್ಗೆ ಬಳಸಿಕೊಳ್ಳಲಾಗ್ತಿದೆ ಅನ್ನುವಂಥ ಮಾತನ್ನ ಗೋವಿಂದ ಕಾರಜೋಳ ಆಗಿರಲಿ ಅಥವಾ BJPಯ ದಲಿತ ನಾಯಕರು ಇದನ್ನ ಛಲವಾದಿ ನಾರಾಯಣ ಸ್ವಾಮಿ ಆಗಲಿ ಪ್ರಪಗಾಂಡ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ವಿರುದ್ಧವಾಗಿ. ಇದು ಕೂಡ ಅಂದರೆ ಈ ಕಡೆ ವಾಲ್ಮೀಕಿ ಅವರ ನಿಗಮದ ಹಣ, ಈ ಕಡೆ ದಲಿತ ನಿಗಮ ಮಂಡಳಿಗಳ ಹಣ, ಜೊತೆಗೆ ಈ ಗ್ಯಾರಂಟಿಗಳ ಹಣ ಎಲ್ಲವನ್ನೂ ಕೂಡ ದಾವಣಗೆರೆ ಎಲೆಕ್ಷನ್ಗೆ ಬಳಸಲಾಗ್ತಾ ಇದೆ, ನಮಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ಮಾತನ್ನು BJP ಅದು ಪೊಲಿಟಿಕಲ್ ಸ್ಟ್ರಾಟಜಿ ಥರ ಮಾಡ್ತಾ ಇರತಕ್ಕಂಥದ್ದು ಕೂಡ ಕಾಂಗ್ರೆಸ್ಗೆ ನುಂಗಲಾರದ ತುಪ್ಪವಾಗಿ ಪರಿಣಮಿಸಿಬಿಟ್ಟಿದೆ. CM ಸಿದ್ದರಾಮಯ್ಯ ಆಗಿರಲಿ ಅಥವಾ DCM ಆಗಿರ್ತಕ್ಕಂಥ DK ಶಿವಕುಮಾರ್ ಆಗಿರಲಿ ಏನೂ ಮಾಡಲಾರದ ಪರಿಸ್ಥಿತಿ ನಿರ್ಮಾಣವಾಗಿಬಿಟ್ಟಿದೆ. ಇದರ ಮೇಲೆ ಮತ್ತೊಂದು ಗುಂಡಿಗೆ ಬಿದ್ದವನಿಗೆ ಆಳಿಗೊಂದು ಕಲ್ಲು ಅನ್ನೋ ರೀತಿಯಲ್ಲಿ ಈಗ ಶಾಮ್ನೂರ್ ಫ್ಯಾಮಿಲಿಗೆ ಅಲ್ಲಿರ್ತಕ್ಕಂಥ ಲಿಂಗಾಯತ ಕೆಲವು ಮಠಾಧೀಶರು ಮತದಾರರು ಅಲ್ಲ ಶಾಮ್ನೂರ್ ಫ್ಯಾಮಿಲಿಗೆ ವೋಟ್ ಹಾಕಬಾರ್ದು, ಅವರ ವಿರುದ್ಧ ವೋಟ್ ಹಾಕಿ BJPಗೆ ವೋಟ್ ಹಾಕಿ ಅನ್ನುವಂಥ ಕ್ಯಾಂಪೇನ್ ಕೂಡ ಮಾಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಇರತಕ್ಕಂಥದ್ದು. ಹಾಗಾಗಿ ಈ ಪಂಚಮಸಾಲಿ ಮಠಗಳು, ಒಂದಷ್ಟು ಮಠಗಳ ಸ್ವಾಮೀಜಿಗಳು ಈ ಥರದ ಒಂದು ಮಾತನ್ನು ಹೇಳ್ತಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಒಂದು ರೀತಿ ಮುಳುಗ್ತಾ ಇರೋ ಹಡಗಿನಂತಾಗ್ಬಿಟ್ಟಿದೆಯಾ ಅಲ್ಲಿನ ಪರಿಸ್ಥಿತಿ ಅನ್ನುವಂಥದ್ದು ಕೂಡ ಈಗ ಅಲ್ಲಿ ಚರ್ಚೆ ಆಗ್ತಾ ಇದೆ. ಏನೇ ಆಗಲಿ ಈಗ ಇರೋವಂಥ ಪರಿಸ್ಥಿತಿಯನ್ನು ಸುಧಾರಿಸಿಕೊಂಡು ಗ್ಯಾರಂಟಿಗಳು ಅಥವಾ ಬೇರೆ ವಿಚಾರಗಳನ್ನು ಜನರ ಮನವೊಲಿಸಿ ಅಥವಾ ಇನ್ನು ಎಲೆಕ್ಷನ್ ತಂತ್ರಗಳು ನಿಮಗೆ ಗೊತ್ತಲ್ಲ, ನಾಳೆ ಮತದಾನ ಇದೆ ಅಂದರೆ ಇವತ್ತು ರಾತ್ರಿ ಆಗುವಂಥ ತಂತ್ರಗಳು, ಆ ತಂತ್ರಗಳನ್ನೇ ಬಳಸಿ ಕಾಂಗ್ರೆಸ್ ಪಕ್ಷ ಅಲ್ಲಿ ಗೆಲುವು ಸಾಧಿಸುತ್ತಾ ಅಥವಾ ತಮ್ಮ ಈ ಎಲ್ಲ ವೈಫಲ್ಯಗಳ ಪಟ್ಟಿಯಿಂದ ಸೋತು ಹೋಗುತ್ತಾ ಅನ್ನುವಂಥದ್ದು ಏಪ್ರಿಲ್ 9ರ ಚುನಾವಣೆಯ ನಂತರ ಗೊತ್ತಾಗಲಿದೆ. ಎಸ್ ವೀಕ್ಷಕರು, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.